ಹಿರಿಯರಿಗೆ ಸಚಿವ ಸ್ಥಾನ ಸಿಗದಕ್ಕೆ ಬೇಸರವಾಗಿದೆ. ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಾರ್ಯಕರ್ತರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತೀನಿ. ಹಿರಿಯರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವಾಗಿದೆ. ಬೆಂಗಳೂರಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರಿಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಇನ್ನೇನು ಸಿಗುತ್ತೆ ಅನ್ನೋ ಭರವಸೆ ಕೂಡ ಇವರಿಗಿತ್ತು. ಬಟ್ ಕೊನೆ ಕ್ಷಣದಲ್ಲಿ ಇವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿರೋದು. ಬಟ್ ಇನ್ನೊಂದು ಕಡೆ ಕಾರ್ಯಕರ್ತರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಅವರ ಮನವೊಲಿಸುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ಆಗಿದೆ. ನೀವು ಆಕಾಂಕ್ಷಿ ಆಗಿದ್ರಿ, ನಿಮಗೂ ಕೂಡ ಕೈ ತಪ್ಪಿರುವಂಥದ್ದು. ಅಲ್ಲ, ಸಹಜ ಸರ್, ಎಲ್ರಿಗೂ ಬೇಜಾರಾಗಿದೆ ಅಲ್ವಾ, ನೋವಾಗತ್ತಲ್ವಾ. ಯಾಕಂದರೆ ಒಂದು ಮಂತ್ರಿ ಸ್ಥಾನ ಹಿಂದೆ ಕೊಡ್ತೀನಿ ಅಂತ ಹೇಳಿ 3 ಬಾರಿ ಶಾಸಕನಾದಂಥ ಒಬ್ಬ ಹಿಂದುಳಿದ ವರ್ಗ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಡಲ್ಲ ಅಂದಾಗ ಬೇಜಾರಾಗಲ್ವಾ. ಇದು ನೋವಾಗಿದೆ, ಸಹಜವಾಗಿ ನೋವಾಗಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ತೀರ್ಮಾನವನ್ನು ನಿನ್ನೆ ಮಾಡಿದಂತೂ ನಿಜ. ಲೆಟ್ರ್ ರೆಡಿ ಮಾಡಿ ಇಟ್ಟಿದ್ದೀವಿ ನಾವು. ಆದರೆ ಸಹಜವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಬರಬೇಕು, ಆ ಥರ ನಿರ್ಧಾರ ತಗೋಬೇಡ ಅಂತ ಹೇಳಿದರು. ನನ್ನ ಹಿತೈಷಿಗಳು ಹೇಳಿದರು, ಮತ್ತು ಕ್ಷೇತ್ರದ ಪ್ರಮುಖರೆಲ್ಲ ಹೇಳಿ ಎಲ್ಲ ಆ ಥರ ಮಾಡೋದು ಬೇಡ, ಅವಕಾಶಗಳಿರ್ತವೆ, ಏನು ಓಡೋಗೋದಿಲ್ಲ ನಿಮಗೆ, ಆದ್ದರಿಂದ ಮುಂದಿನ ಚುನಾವಣೆ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದರಿಂದ ನಿರ್ಧಾರ ವಾಪಸ್ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳಿಗೋಸ್ಕರ. ಯಾಕಂದ್ರೆ ನಂಗೆ ಟಿಕೆಟ್ ಕೊಟ್ಟರೆ ನಮ್ಮ ಮಾನ್ಯ ಇವತ್ತಿನ ನಮ್ಮ ಶಿವಕುಮಾರ್ ಸಾಹೇಬರೇ ಕೊಟ್ಟಿರೋದು. ಅವರ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಮುಂದೆ 28ಕ್ಕೂ ಕಾಂಗ್ರೆಸ್ ಪಕ್ಷ ಬರೋಕ್ಕೋಸ್ಕರ ನಾನು ಯಾವುದೇ ನಿರ್ಧಾರ ಬೇರೆ ಇಲ್ಲ ಅವರಿಗೋಸ್ಕರ. ಯಾಕಂದ್ರೆ ನಮ್ಮ ಪಕ್ಷ ನಿಷ್ಠೆ 3 ವರ್ಷದಲ್ಲಿ ಯಾವುದೇ ಪಕ್ಷದ ವಿರೋಧವಾಗಿ ಪಕ್ಷದ ವಿರೋಧ ಚಟುವಟಿಕೆ ನಾವು ಮಾಡಿಲ್ಲ. ಹಾಗಾಗಿ ವಿರೋಧ ಪಕ್ಷ ಗಟ್ಟಿ ಮಾತಾಡಿದ್ದೀವಿ. ಹಾಗಾಗಿ ನಾವು ಕೇಳಿದ್ದೀವಿ, ಅದು ಆಗಲಿಲ್ಲ. ಆದರೆ ಪಾಪ ಈಗ ಮುಗಿದು ಹೋಗಿದ ಕತೆ, ಏನು ಮಾಡೋಕ್ಕಾಗೋದಲ್ಲ. ಹಾಗಾಗಿ ಅವರಿಗೋಸ್ಕರವಾಗಿ ಗಟ್ಟಿ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಸರ್, ಒಂದು ಕಡೆ CM ಕೂಡ ಖಡಕ್ ವಾರ್ನಿಂಗ್ ಮಾಡಿರುವಂಥದ್ದು, ಅಸಮಾಧಾನಿತ ಶಾಸಕರಿಗೆ ಜವಾಬ್ದಾರಿ ಕೊಡ್ತೀವಿ, ಮುಂದೆ ಸಾಕಷ್ಟು ಅವಕಾಶಗಳಿದೆ, ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಕೆಲವೊಂದು ಬಾರಿ ನನ್ನನ್ನು ಆಚೆ ಇಟ್ಟಿದ್ರು, ಸರ್ಕಾರ ನಡೆಸಿದ್ರು, ಈಗೂ ಹಾಗೆ ಇರಬೇಕು ಅನ್ನೋದು ಹೇಳಿರುವಂಥದ್ದು. ಅದು ನನಗೆ ಗೊತ್ತಿಲ್ಲ. ನನಗೆ ರಾತ್ರಿ ಫೋನ್ ಮಾಡಿದರು, ಹಂಗಾಗಿ ಬೆಳಗ್ಗೆ ಬಂದಿದ್ದೀನಿ, ಮಾತಾಡಿದ್ದೀವಿ, ಬಿಟ್ಟರೆ ಬೇರೆ ಏನಿಲ್ಲ. ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ಗಟ್ಟಿಯಾಗಿರ್ತೀವಿ. ಸರ್, ಕೆಲವೊಂದು ಹಿರಿಯ ಶಾಸಕರು TB ಜಯಚಂದ್ರ ಆಗ್ಬೋದು, ಗೋಪಾಲಕೃಷ್ಣ, ಎಲ್ಲರೂ ರಾಜೀನಾಮೆ ಕೊಡೋಕೆ ಮುಂದಾಗಿರುವಂಥದ್ದು. ಸರ್, ನಾನು ಅವರಿಗೂ ಹೇಳೋದಷ್ಟೇ, ಎಲ್ಲ ಮಿಸ್ ಆಗಿರುತ್ತೆ. ಹೈಕಮಾಂಡ್ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು, ಎಲ್ಲೋ ಆಗಿರುತ್ತೆ. ಆದರೆ ಎಲ್ರಿಗೂ ತಪ್ಪೋಗಿರುತ್ತೆ. ಅದನ್ನು ನಾವು ಮತ್ತೆ ಪಕ್ಷದಲ್ಲಿ ಗೊಂದಲ ಮಾಡಿ ಮತ್ತೆ ಇದು ಮಾಡ್ಕೊಳ್ಳೋದು ಬೇಡ. ನಮಗೂ ಅನ್ನಿಸ್ತದೆ ಈಗ ಪಕ್ಷ, ಯಾಕಂದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಗಟ್ಟಿಯಾಗಿಡಬೇಕು. ಮುಂದೆ ರಾಜಕೀಯದಲ್ಲಿ 28ಕ್ಕೆ ಬರಬೇಕಾದ್ರೆ ನಮ್ಮ ಗೊಂದಲವನ್ನು ಬಿಡಬೇಕು, ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು ಅನ್ನೋದು ಹೇಳ್ತೀನಿ ಅವರಿಗೂ. ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಕಾಂಗ್ರೆಸ್ ನಡೆ, ನಮ್ಮ ಮುಖ್ಯಮಂತ್ರಿಗಳ ಕಡೆ ಅಷ್ಟೇ. ಬೆಂಬಲಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರಿಗೂ ಹೇಳ್ತೇನೆ, ನಾನು ಇದ್ದೀನಿ ಅಂದರೆ ಅವರು ಇರ್ತಾರೆ. ಅದರಿಂದ ಅವರಿಗೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿಜಯನಾಥ್ ಜೊತೆ, LSM TV5.